ನೈನಾನ್ ಅಭ್ಯುದಯಾತ್ ಸೂರ್ಯ ನೈವಾಸ್ವಪ್ಸ್ಯನ್ ಪ್ರಗೇಶಯ ರಾತ್ರೌ ದಧಿ ಚ ಸಕ್ತೂಂಶ್ಚ ನಿತ್ಯಮೇವ ವ್ಯವರ್ಜಯನ್. ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಮಾತುಗಳನ್ನು ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ. ಅದು ಒಂದಕ್ಕೆ ಸುತ್ತ ಇನ್ನೂ ಧರ್ಮಶಾಸ್ತ್ರಗಳಲ್ಲಿ ಬಹಳಷ್ಟಿದೆ. ಅದು ಲಕ್ಷ್ಮೀನಾರಾಯಣರಿಗೆ ಸಮತವಾದದ್ದೇ ಇದೆ. ಆದರೆ ಒಂದು ಫಾರ್ ಎಕ್ಸಾಂಪಲ್ ಅನ್ನುವ ರೀತಿಯಲ್ಲಿ ಒಂದೊಂದನ್ನು ಹೇಳ್ತಾ ಇದೆ, ಅದೇ ಬಹಳ ಇದೆ. ರಾತ್ರಿ ಮೊಸರು ತಿನ್ನಬಾರದಂತ ಲಕ್ಷ್ಮೀದೇವಿಗೆ ಕೋಪ. ನಮಗೇನು ಬೇಕಾದಷ್ಟು ಹಣ ಇದೆ, ಕಾಸಿದೆ, ದುಡ್ಡಿಲ್ಲದೆ ಇದ್ದವರು ಕಡದ ಮಜ್ಜಿಗೆ ಎಲ್ಲ ತಿಂತಾರೆ. ನಾವು ಶ್ರೀಮಂತರು, ನಾವು ಕೆನೆ ಮೊಸರು ತಿನ್ನೋಣ ಅಂತ ದುಡ್ಡು ಇದ್ದರೆ ಮಧ್ಯಾಹ್ನ ತಿನ್ಲಿಕ್ಕೆ ಬೇಡ ಅಂದಿಲ್ಲ. ಈಗ ಮೊಸರು ತಿನ್ಬೋದು. ಈ ಹಿಂದೆ ಒಂದು ತಿಂಗಳು ಮೊಸರು ತಿನ್ನೋ ಹಾಗಿರಲಿಲ್ಲ. ದುಡ್ಡು ಇದ್ದರೂ ಮಜ್ಜಿಗೆನೇ ಕುಡಿಬೇಕು. ಆವಾಗ ದಧಿವ್ರತ ಇದ್ದಾಗ ಹಗಲು ರಾತ್ರಿ ಎರಡೂ ಹೊತ್ತು. ಇನ್ನು ಮತ್ತೆ ಶ್ರಾವಣ ಮಾಸ ಬರೋವರೆಗೆ ಅವಶ್ಯವಾಗಿ ಮೊಸರು ತಿನ್ನಬಹುದು. ಆದರೆ ಬೆಳಿಗ್ಗೆ ಮಾತ್ರ, ರಾತ್ರಿ ತಿನ್ನಬಾರದು. ರಾತ್ರಿ ಮೊಸರು ತಿಂದರೆ ಅನಾರೋಗ್ಯವೂ ಆಗ್ತದೆ, ಮಹಾಲಕ್ಷ್ಮೀ ದೇವಿಯ ಅವಕೃಪೆಯೂ ಆಗ್ತದೆ. ಎಚ್ಚರದಿಂದ ತಿಳಿಯಿರಿ ಅಂತ ಹೇಳ್ತಾಳೆ ಮಹಾಲಕ್ಷ್ಮಿ. ಬೆಳಿಗ್ಗೆ ಎದ್ದಾಕ್ಷಣ ನೋಡಿ ಸಣ್ಣ ಸಣ್ಣ ಆಚಾರಗಳು, ಆದರೆ ಇವುಗಳನ್ನು ಮನಸ್ಸಿನಲ್ಲಿ ನಾವು ಇಟ್ಟುಕೊಂಡು ಪರಿಪಾಲನೆ ಮಾಡಿದರೆ ಜೀವನದಲ್ಲಿ ಆರೋಗ್ಯವಂತರಾಗಿ ಭಾಗ್ಯವಂತರಾಗಿ ನಾವು ಇರುವುದಕ್ಕೆ ಸಾಧ್ಯ ಇದೆ. ಏನೋ ಮೊಸರು ತಿಂದರೆ ರಾತ್ರಿ ಕಫ ಆಗ್ತದೆ ಬಿಡಿ, ಅದಕ್ಕಾಗಿ ತಿನ್ನಬಾರದು ಅಂತ ಇಷ್ಟೇ ಅಂದ್ಕೊಂಡ್ರೆ ಕಫ ಆಗೋದಿಲ್ಲ. ನಿಮಗೆ ಚೆನ್ನಾಗಿರ್ತೀರ, ಒಳ್ಳೆ ಆರೋಗ್ಯವಂತರಾಗಿರ್ತೀರಿ. ಆದರೆ ಇದು ಮಹಾಲಕ್ಷ್ಮಿಯ ಆಜ್ಞೆ, ವೇದವ್ಯಾಸದೇವರ ಆಜ್ಞೆ ಮಹಾಭಾರತದ ಮೂಲಕವಾಗಿ ಅನ್ನುವ ಅನುಸಂಧಾನದಿಂದ ನೀವೇನಾದರೂ ಮೊಸರು ತಿನ್ನೋದು ಬಿಟ್ಟರೆ ಪುಣ್ಯನೂ ಬರ್ತದೆ ನೀವು. ಈ ಅನುಸಂಧಾನವೂ ಮನಸ್ಸಿನಲ್ಲಿರಲಿ. ಬೆಳಗ್ಗೆ ಎದ್ದಾಕ್ಷಣ ಮಂಗಲಮಯವಾದ ವಸ್ತುಗಳನ್ನು ನೋಡಿ. ಎದ್ದ ತಕ್ಷಣ ಪೇಪರ್ ಓದಬೇಡಿ. ಎದ್ದ ತಕ್ಷಣ ಹೇಳಿಟ್ಟಿರೋದು ಕೆಲಸದವರಿಗೆ, ಸೇವಕರಿಗೆ ಅಥವಾ ಹೆಂಡತಿಗೆ, ಎದ್ದ ತಕ್ಷಣ ಕೈಯಲ್ಲಿ ಕಾಫಿ ಇರಬೇಕು, ಆಮೇಲೆ ಮುಂದೆ ಅದನ್ನೇ ನೋಡೋದು ಅಲ್ಲ. ಬೆಳಗ್ಗೆ ಎದ್ದ ಕ್ಷಣ ಮಂಗಲಮಯವಾದ ವಸ್ತುವನ್ನು ನೋಡಿ, ಉತ್ತಮ ಜ್ಞಾನಿಗಳ ದರ್ಶನ ಮಾಡಿ, ಭಗವಂತನ ದರ್ಶನವನ್ನು ಮಾಡಿ, ಗೋವುಗಳ ದರ್ಶನ ಮಾಡಿ, ಸುಮಂಗಲಿಯರ ಅರ್ಥಾತ್ ತನ್ನ ಹೆಂಡತಿ, ಬೇರೆ ಮನೆಗಳೆಲ್ಲ ಹೋಗಿ ನೋಡ್ತಾ ಕೂಡೋದು, ಅದೊಂದು ಕಾರ್ಯಕ್ರಮ ಇಟ್ಕೊಳ್ಬಾರದು. ಸುಮಂಗಲಿಯ ದರ್ಶನವನ್ನು ಮಾಡಿ, ತುಪ್ಪದಲ್ಲಿ ಮುಖವನ್ನು ನೋಡಿ, ಘಮ 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 ಕಾಯಿಸಿದ ತುಪ್ಪ, ಮೊಸರು ಕಡೆದು ಬೆಣ್ಣೆ ತೆಗೆದು ಬೆಣ್ಣೆ ಕಾಯಿಸಿದ ತುಪ್ಪದಲ್ಲಿ ಮುಖವನ್ನು ನೋಡಬೇಕು. ಆ ಮೊಸರು ಕಡಿಯುವ ಶಬ್ದದಿಂದಲೇ ಎಚ್ಚರ ಆಗಬೇಕು. ಅಂದರೆ ಇವನಿಗಿಂತಲೂ ಮೊದಲು ಹೆಂಡತಿ ಎದ್ದಿರಬೇಕು, ಎದ್ದು ಮೊಸರು ಕಡಿಯಬೇಕು. ದಧ್ನೋ ಮಥನ ಶಬ್ದಶ್ಚ ಭೀಷಕತ್ವಂ ಹರೇ ಹೇ ಬ್ರೂಯಾತ್ ಅಂತರ್ನಾದೋ ಹಿ ಭೀಷಣೆ. ಕರ್ಮನಿರ್ಣಯದಲ್ಲಿ ಹೇಳ್ತಾರೆ, ಮೊಸರು ಕಡಿಯುವಾಗ ಏನು ಶಬ್ದ ಬರುತ್ತೆ ಆ ಶಬ್ದ ಇದು ಪರಮಾತ್ಮನ ಭೀಷಕತ್ವವನ್ನು ಹೇಳುತ್ತದೆ. ನೀನೇನಾದರೂ ಸರಿಯಾಗಿ ಧರ್ಮದ ಹೇಳ್ತಾ ಇದ್ದಿ, ಈಗ ಇನ್ನು ಮೇಲೆ ಸರಿಯಾಗಿ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಧರ್ಮದಿಂದ ಜೀವನವನ್ನು ನಡೆಸಿದಿ, ಚೆನ್ನಾಗಿರ್ತದೆ. ಇಲ್ಲದೇ ಇದ್ದರೆ ದೇವರು ಘೋರವಾದ ಶಿಕ್ಷೆಯನ್ನು ನಿನಗೆ ಕೊಡ್ತಾನೆ ಅಂತನ್ನುವ ಸೂಚನೆಯನ್ನು ಕಡುಗೋಲಿನಿಂದ ಮೊಸರು ಕಡಿಯುವಾಗ ಬರುವ ಶಬ್ದ ನಮಗೆ ಹೇಳುತ್ತದೆ ಅಂತ ಕರ್ಮನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ. ಆ ಅನುಸಂಧಾನ ಬೇಕು. ಆ ಹೆದರಿಕೆ ಬರೋದೇ ಬೇಡ ಅಂತ ಕಡಿಯೋದೇ ಬಿಟ್ಟುಬಿಟ್ಟಿದ್ದಾರೆ ಇವತ್ತೆಲ್ಲ. ಈ ಶಬ್ದದಿಂದ ನೀನು ನನಗೆ ಹೆದರಿಸ್ತೀಯ ಮಹಾರಾಯ, ಕಡಗೋಲ್ ನೀನೇ ಇಟ್ಕೋ ಅಂತ ಕೃಷ್ಣನ ಕೈಯಲ್ಲೇ ಕಡಗೋಲ್ ಕೊಟ್ಟು ನಾವು ನಿರ್ಭೀತರಾಗಿ ನಮಗೇನು ಬೇಕೋ ಅದನ್ನು ಮಾಡಿ ಕಾಫಿ ಕೊಡದೆ ಸಾಯ್ತೀವಿ ಎನ್ನುವ ರೀತಿಯಲ್ಲಿ ಮನುಷ್ಯರು ಹೊರಟಿದ್ದಾರೆ. ಬೆಳಗ್ಗೆ ಎದ್ದಾಕ್ಷಣ ಮಂಗಲಮಯವಾದ ದ್ರವ್ಯಗಳನ್ನು ನೋಡಿ ಅವನು ಹೇಳ್ತಾರೆ, ಕಾಲ್ಯಂ ಘೃತಂತು ಚಾನ್ವೀಕ್ಷ ಪ್ರಯತಾ ಬ್ರಹ್ಮವಾದಿನಃ ಮಂಗಲ್ಯಾನಪಿ ಚಾಪಶ್ಯನ್ ಬ್ರಾಹ್ಮಣಶ್ಚಾಪ್ಯ ಪೂಜಯನ್. ಶ್ರೇಷ್ಠವಾದಂತಹ ಪವಿತ್ರ ವಸ್ತುಗಳ ದರ್ಶನ ಮಾಡಿ ಭಗವಂತನ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಸ್ಮೃತ್ವಾ ವಿಷ್ಣು ಸಮುತ್ಥಾಯ, ದೇವರ ಸ್ಮರಣೆಯನ್ನು ಮಾಡಿ ಹಾಸಿಗೆಯಿಂದ ಮೇಲೆ ಏಳಬೇಕು. ಇಡೀ ದಿನ ಪರಮಮಂಗಲ. ನೋಡಿ ನೋಡಿ, ನಾಳೆ ನೋಡಿ. ಬೆಳಗ್ಗೆ ಎದ್ದಾಕ್ಷಣ ಕಾಫಿ ಕುಡಿಯೋದು ಬಿಟ್ಟು ದೇವರ ಸ್ಮರಣೆಯನ್ನು ಮಾಡಿ, ಜ್ಞಾನಿಗಳ ದರ್ಶನ ಮಾಡಿ, ವಾಯುದೇವರ ಭಗವಂತನ ಪ್ರತ್ಯಕ್ಷ ಕಾಣದೇ ಇದ್ದರೂ ಅವರ ಚಿತ್ರಗಳನ್ನು, ಪ್ರತಿಮೆಗಳನ್ನು ದರ್ಶನ ಮಾಡಿ, ಮನಸ್ಸಿನಿಂದ ಭಗವಂತನ ವಿಶೇಷವಾದ ಗುಣಗಳ ಚಿಂತನವನ್ನು ಮಾಡಿ, ಸಾಧ್ಯವಾದರೆ ಗೋವುಗಳ ಸುಮಂಗಲೆಯ ದರ್ಶನವನ್ನು ಮಾಡಿ ನೀವು ನಿತ್ಯದ ಕಾರ್ಯಗಳನ್ನು ಪ್ರಾರಂಭಿಸಿ. ಎಂತಹ ಉತ್ತಮವಾದ ಯಶಸ್ಸು ಸಿಗುತ್ತೆ. ಶುಭ ಸಂಕಲ್ಪಗಳನ್ನು ಮಾಡಿ. ಭಾರೀ ವಾತಾವರಣ ಅದು. ಆ ಒಂದು ಶುಭವಾದ ವಾತಾವರಣದಲ್ಲಿ ಯಾವ ಕಾಲದಲ್ಲಿ ವಿಶ್ವೇ ದೇವತೆಗಳು ಸಂಚಾರ ಮಾಡ್ತಾ ಇರ್ತಾರೆ, ಏನಾದರೂ ಶುಭ ಸಂಕಲ್ಪಗಳು ನಮ್ಮ ಮನಸ್ಸಿನಲ್ಲಿ ಬಂದರೆ ಅವರಿಗೆ ಗೊತ್ತಾಗ್ತದೆ, ತಥಾಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಇವತ್ತು ಸುಳ್ಳು ಮಾತನಾಡೋದಿಲ್ಲ, ಇವತ್ತು ಸಾಕು, ನಾಳೆ ಅನ್ಬೇಡಿ. ಯಾಕಂದರೆ ಆ ನಾಳೆ ಅಂದ ತಕ್ಷಣ ಗಾಬರಿ ಆಗ್ತದೆ. ದಿವಸನೂ ಸತ್ಯ ಮಾತಾಡಲಿಕ್ಕೆ ಆಗ್ತದೋ ಬಿಡ್ತದೋ, ಬೇಡ ಬೇಡ, ಇವತ್ತು ಸತ್ಯ ಮಾತನಾಡ್ತೇನೆ, ಇವತ್ತು ಯಾರಿಗೂ ಬೈಯೋದಿಲ್ಲ, ಇವತ್ತು ಯಾರು ಬೈದರೂ ಸಿಟ್ಟಾಗೋದಿಲ್ಲ,
ಹೆಂಡತಿಯಾಗಿದ್ದರೆ ಇವತ್ತು ಗಂಡನನ್ನು ಅತ್ಯಂತ ಪ್ರೀತಿಯಿಂದ ಕಾಣ್ತೇನೆ, ಇವತ್ತು ಸಾಕು, ಜಗಳ ಆಡೋದಿಲ್ಲ, ಏನೇ ಅಂದರೂ ಸಹನೆ ಮಾಡ್ತೇನೆ. ಹೆಂಡತಿ ಏನೇ ಅಂದರೂ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಅದನ್ನು ಸ್ವೀಕರಿಸಿ ಅದರಲ್ಲಿರುವ ತಥ್ಯಾಂಶವನ್ನು ಮಾತ್ರ ಗ್ರಹಿಸಿ ಅದಕ್ಕೆ ಪ್ರತಿಸ್ಪಂದಿಸ್ತೇನೆ. ಆದರೆ ಸಿಟ್ಟಾಗುವುದಿಲ್ಲ, ಅನ್ಯೋನ್ಯವಾಗಿ ಬಾಳ್ತೇವೆ. ಇವತ್ತು ಶಾಸ್ತ್ರದ ಶ್ರವಣವನ್ನು ಮಾಡ್ತೇನೆ. ಎಲ್ಲಿಯಾದರೂ ವಿದ್ವಾಂಸರು ಜ್ಞಾನಿಗಳು ಪಠಪ್ರವಚನವನ್ನು ಮಾಡ್ತಾ ಇದ್ದರೆ ಹೋಗಿ 4 ಅಕ್ಷರಗಳನ್ನು ಕೇಳುತ್ತೇನೆ. ಸಂಕಲ್ಪ ಮಾಡಿ, 100 ಸಂಕಲ್ಪ ಮಾಡಿ ಬರೆದಿಟ್ಕೊಳ್ಬೇಕಾದ್ರೆ ನೆನಪಿಲ್ಲದೆ ಇದ್ದರೆ ಅದರಲ್ಲಿ 10 ದೇವರು ಪೂರ್ಣ ಮಾಡ್ತಾನೆ. ನಿಮ್ಮ ಭಕ್ತಿ ಬೆಳೀತಾ ಹೋದರೆ 100ಕ್ಕೆ 100ರಷ್ಟು ಭಗವಂತ ಪೂರ್ಣ ಮಾಡ್ತಾನೆ. ಮಧ್ಯಾಹ್ನ ರಾತ್ರಿ ಸಂಕಲ್ಪ ಮಾಡಿದರೆ ದೇವರು ಪೂರ್ಣ ಮಾಡೋದಿಲ್ಲ ಅಂತ ತಾತ್ಪರ್ಯ ಅಲ್ಲ. ಆ ಪವಿತ್ರವಾದಂತಹ ಕಾಲದಲ್ಲಿ ಹೇಗೆ ದೇಶಕ್ಕೆ ಬೆಲೆ ಇದೆ. ಈಗ ನೋಡಿ, ಇಷ್ಟು ದೂರ ಬಂದಿದ್ದೀರಿ, ಇದು ಮಹಾಕ್ಷೇತ್ರ ಅಂತ. ಅಥವಾ ಗ್ರಹಣ ಕಾಲದಲ್ಲಿ ಅತೀ ಉತ್ಸಾಹದಿಂದ ಏನೇನೋ ದಾನ ಮಾಡ್ತಾರೆ ಕೆಲವರು ಎಲ್ಲ. ಯಾಕೆ? ಕಾಲ ಬಹಳ ಪ್ರಶಸ್ತ ಅಂತ, ದೇಶ ಬಹಳ ಪ್ರಶಸ್ತ ಅಂತ. ಹಾಗೆ ಆ ಪ್ರಾತಃ ಕಾಲ ಬಹಳ ಶ್ರೇಷ್ಠವಾದದ್ದು, ಬ್ರಾಹ್ಮ ಮುಹೂರ್ತ. ಆ ಕಾಲದಲ್ಲಿ ಮಾಡಿದ ಸಂಕಲ್ಪವನ್ನು ಇನ್ನೂ ವಿಶೇಷವಾಗಿ ದೇವತೆಗಳು, ವಾಯುದೇವರು, ಭಗವಂತ ಪರಿಪೂರ್ಣ ಮಾಡ್ತಾನೆ. ಆಗ ಏಳಬೇಕು, ಶುಭ ಸಂಕಲ್ಪವನ್ನು ಮಾಡಬೇಕು. ಅಂಥವರಲ್ಲಿ ನನ್ನ ಸನ್ನಿಧಾನ ವಿಶೇಷವಾಗಿರುತ್ತದೆ. ಅರ್ಧರಾತ್ರಿ ಆದ ಕ್ಷಣ ಎದ್ದು ಭಗವಂತನ ಚಿಂತನವನ್ನು ಪ್ರಾರಂಭ ಮಾಡಬೇಕು. ಹೀಗೆಲ್ಲ ಮಹಾಲಕ್ಷ್ಮೀ ದೇವಿ ಅನೇಕ ಸದ್ಗುಣಗಳನ್ನು ಪಟ್ಟಿ ಮಾಡಿ, ಇಂತಹ ಸದ್ಗುಣವಂತರು ಯಾರೋ ಅಂಥವರಲ್ಲಿ ನಾನಿರ್ತೇನೆ. ದೀನರು, ಅಂಗವಿಕಲರು, ವೃದ್ಧರು, ಅನಾಥರು, ಅವರನ್ನು ವಿಶೇಷವಾಗಿ ಪ್ರೀತಿಯಿಂದ ಯಾರು ಕಾಣ್ತಾರೆ ಅವರ ಮೇಲೆ ನನಗೆ ಬಹಳ ಪ್ರೀತಿ. ವಿಷ್ಣೋರ್ಗ್ರಹತ್ವಾತ್ ಭೂತೇಶು ದಯಾಕಾರ್ಯ ವಿಜಾನತ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಕೃಪಣ ಅನಾಥ ವೃದ್ಧಾನಾಂ ದುರ್ಬಲ ಆತುರ ಯೋಷಿತಾಂ ದಯಾಂಚ ಸಂವಿಭಾಗಂಚ ನಿತ್ಯಮೇವಾನ್ವಮೋದತಾಂ. ಕಷ್ಟದಲ್ಲಿರುವ ಅನಾಥರಾದ ಸ್ತ್ರೀಯರಿರಬಹುದು, ವಿಧವೆಯರಿರಬಹುದು, ವೃದ್ಧರಿರಬಹುದು, ರೋಗಿಗಳಿರಬಹುದು, ಅವರ ಸೇವೆಯನ್ನು ಮಾಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನು ಮಾಡಿ. ಪ್ರೀತಿಯನ್ನು ತೋರಿಸಿ, ಅನುಕಂಪವನ್ನು ತೋರಿಸಿ. ಹೆಚ್ಚೇನು ಬೇಡ. ಅವರಿಗೆ ಕೂಡ್ಲಿಕ್ಕೆ ಸ್ಥಳ ಇಲ್ಲದೇ ಇದ್ದರೆ ನೀವು ಕುಳಿತ ಸ್ಥಳವನ್ನು ಬಿಟ್ಟು ಕೊಡಿ ಸಾಕು. ಹಣ ಕೊಡದೇ ಇದ್ದರೆ ಅಷ್ಟೇ ಉಳಿತು. ವೃದ್ಧರು ಕೂಡ್ಲಿಕ್ಕೆ ಸ್ಥಳ ಇರೋದಿಲ್ಲ, ಒದ್ದಾಡ್ತಾ ಇರ್ತಾರೆ. ಗಟ್ಟಿಯಾಗಿದ್ದವರು ತಾವು ಚೆನ್ನಾಗಿ ಆಸನದ ಮೇಲೆ ಕುಳಿತು ಅವರನ್ನು ದುಃಖದಿಂದ ಒದ್ದಾಡುವುದನ್ನು ನೋಡಿ ಉದಾಸೀನವಾಗಿ ಬಿಡುವುದಲ್ಲ, ಸಾಕು. ಅದೇ ಒಂದು ದೊಡ್ಡ ಸಣ್ಣ ಸೇವೆ. ಗರ್ಭಿಣಿ ಸ್ತ್ರೀಯರಿದ್ದಾರೆ, ವೃದ್ಧರಿದ್ದಾರೆ, ರೋಗಿಗಳಿದ್ದಾರೆ, ಅವರಿಗೆ ದಾರಿ ಕೊಡಿ, ಅವರಿಗೆ ಸ್ಥಾನ ಕೊಡಿ. ಹಣ ಇದ್ದವರು, ಕಷ್ಟದಲ್ಲಿದ್ದವರಿಗೆ ಹಣದ ಸಹಾಯವನ್ನು ಮಾಡಿ. ಯಾರಿಗೆ ಯಾವ ರೀತಿಯ ಸಹಾಯ ಮಾಡುವ ಸಾಧ್ಯತೆ ಇದೆ ಆ ರೀತಿಯ ಸಹಾಯವನ್ನು ಮಾಡಿ. ಅಲ್ಲಿ ನಾನಿರ್ತೇನೆ. ದುಃಖದಲ್ಲಿದ್ದವರನ್ನು, ರೋಗಿಗಳನ್ನು ಸಹಾಯ ಮಾಡಲಿಕ್ಕಾಗದೇ ಇದ್ದರೂ ಆಶ್ವಾಸನೆ ಕೊಡಿ. ಅವರಿಗೆ ನೆಮ್ಮದಿಯಾಗುವಂತೆ ಭರವಸೆಯನ್ನು ಕೊಟ್ಟು ಸಮಾಧಾನವನ್ನು ಹೇಳಿ ಉತ್ಸಾಹವನ್ನು ತುಂಬಿ ಅವರ ಜೀವನದೊಳಗಿರುವ ನೈರಾಶ್ಯವನ್ನು ದೂರ ಸರಿಸಿ ಸಾಕು. ಹೃತಸ್ವಂ ವ್ಯಸನಾರ್ಥಂ ಭಯಾರ್ಥಂ ವ್ಯಾಧಿಪೀಡಿತಂ ವಿಷಣ್ಣಂ ಉದ್ವಿಗ್ನಂ ತ್ರಸ್ತಂ ನಿತ್ಯಂ ಆಶ್ವಾಸಯಂತಿತೆ. ಆಶ್ವಾಸನೆ ಕೊಟ್ಟರೂ ಸಾಕು.